ಆಯ್ತಾಯ್ತು. ನೋಡಿ, ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ಇದನ್ನೇ ಸಂವಿಧಾನ, ಇದನ್ನೇ ಪ್ರಜಾಪ್ರಭುತ್ವ ಅಂತ ಕಳೆಯುದು. ನೋಡಿ, ಎಲ್ಲರೂ ನಮ್ಮ ಈ ಊರಿನ ಇಂಥವರೆಲ್ಲ ಎಲ್ಲ ಧುರೀಣರಲ್ಲೂ ಕೂಡ ಇದು ಸೇರಿದ್ದಾರೆ. ಇದು ನಿಜವಾದಂತ ಬಾಬಾ ಸಾಹೇಬರ ಅಂಬೇಡ್ಕರ ಜನ್ಮ ದಿನಾಚರಣೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗ್ಗೆ ಆವಣಿಯಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಆ ನವೀನ್ ಆಗಿರ್ಬೋದು, ರವಿ ಆಗಿರ್ಬೋದು, ಎಲ್ಲಿ ಕೂಡ ಜನರಲ್ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಬಹಳ ಅದ್ಭುತವಾಗಿದೆ. ಇದು ನಮ್ಗೆ ನಿಜವಾದಂತ ಸಾಮರಸ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ ಎಲ್ಲರೂ ಕೇಳಿಸ್ಕೊಳ್ಳಿ. ಜಾಸ್ತಿ ನಾವು ಮಾತಾಡಕ್ಕಾಗಲ್ಲ, ನಮ್ಮ ಕೆಲವರೆಲ್ಲ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ. ನೋಡಿ, ಅಂಬೇಡ್ಕರ್ ಅನ್ನುವಂತಹ ಒಬ್ಬ ಮಹಾನ್ ಚೇತನ ದಿವ್ಯ ಶಕ್ತಿ ಪ್ರಪಂಚದ ಭೂಪಟದಲ್ಲಾಗಲಿ ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ನಾವು ಹುಡುಕಾಡಿದ್ರು ಕೂಡ ಸಿಗಲ್ಲ. ಇದು ಒಂದು. ಎರಡನೇ ವಿಚಾರ, ಇಲ್ಲಿ ಓದಿರೋರು ತುಂಬಾ ಇದ್ದಾರೆ, ವಕೀಲರಿದ್ದಾರೆ. ನಾವು ಒಂದು ಚೂರು ಕೂಡ ಅಪ್ಪಿ ಕೂಡ ನಾವು ಬೇರೆ ಏನೋ ವ್ಯತ್ಯಾಸ ಮಾತಾಡಂಗಿಲ್ಲ. ಪ್ರಪಂಚ ಇತಿಹಾಸದಲ್ಲಿ 32 ಡಿಗ್ರಿಗಳನ್ನ 52 ಥೀಸಿಸ್ನ ಮಾಡಿರುವಂತ ಏಕೈಕ ವ್ಯಕ್ತಿ ಈ ಭೂಮಿ ಮೇಲೆ ಯಾರನ್ನ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ವ್ಯಕ್ತಿ ಒಬ್ರೆ. ಹಾಗೆಯೇ ಬಂಧುಗಳೇ, ಇಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದೀರಾ. ನೋಡಿ, 65 ವರ್ಷಗಳು ಮಾತ್ರ ಅವರು ಬಾಬಾ ಸಾಹೇಬರು ಬದುಕಿದ್ರು. 65 ವರ್ಷದಲ್ಲಿ ಅವರ ಮನೆಯಲ್ಲಿ ಇವರೆಲ್ಲ ಕೂಡ ಈ ಊರಿನವರು ಮಹಾರಾಷ್ಟ್ರಕ್ಕೆ ಹೋಗಿದ್ರೆ, ಬಾಂಬೆಗೆ. ಅವರ ಓದಿದಂತ ಬುಕ್ಗಳ ಸಂಖ್ಯೆ 50,000. ಇನ್ನ ಯೋಚನೆ ಮಾಡಿ, ನಾವು ಹೇಳಕ್ಕಾಗಲ್ಲ. ಒಂದು ವರ್ಷಕ್ಕೆ ನಾನು ಕೂಡ ಲೆಕ್ಚರರ್ ಆಗಿ ಹೇಳ್ತಾ ಇದ್ದೀನಿ, 5 ಬುಕ್ 6 ಸಬ್ಜೆಕ್ಟ್ ಕೊಟ್ಟುಬಿಟ್ಟು ನಮ್ಗೆ ಓದ್ರಿ ಅಂತ ಹೇಳಿದ್ರೆ ವರ್ಷ ಎಲ್ಲ ಓದಿ ಎಕ್ಸಾಮ್ ಬರೆದ್ರು ಕೂಡ ನಮ್ಮ ಕೈಯಲ್ಲಿ ಆಗಲ್ಲ. 50,000 ಪುಸ್ತಕಗಳನ್ನ ಓದಿದ್ದಾರೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಏನ್ ಮಾಡ್ಬಿಟ್ಟು ಬಾಬಾ ಸಾಹೇಬ್ರು ಏನ್ ಮಾಡಿದ್ದಾರೆ ಅಂದ್ರೆ, ಕೇಳಿಸ್ಕೊಳ್ಳಿ. ಆರ್ಟಿಕಲ್ 19ರಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಇದು ಸಮಸ್ಯೆ ನಮ್ಗೆ. ಅವ್ರು ಯಾಕೆ ಅಂದ್ರೆ ಬೈ ಕ್ಯಾಸ್ಟ್ ಶೆಡ್ಯೂಲ್ ಕಾಸ್ಟ್ ತುಂಬಾ ನೋವಿತ್ತು, ತಾಯಿ ಹೃದಯ, ನಾನೇ ಈ ಕಷ್ಟಗಳು ಪಟ್ಟಿದ್ದಲ್ಲ, ಫ್ರೀ ಆಗಿರ್ಲಿ ಅಂತ ಕೊಟ್ರು. ಇದು ಅತಿ ಆಯ್ತು. ಆಮೇಲೆ ಎರಡನೇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಇಲ್ಲೆಲ್ಲ ಕೂಡ ಹಿರಿಯರಿದ್ದಾರೆ, ನನ್ ಜಾಸ್ತಿ ಅವರೆಲ್ಲ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಾರೆ. 15,000 ಪುಟಗಳ ಡಿಬೇಟ್ ನನ್ನ ಹತ್ರ ಇದೆ. 15,000 ಪುಟಗಳ ಡಿಬೇಟ್ ಮಾಡಿರುವಂತಹ ಕಾನ್ಸ್ಟಿಟ್ಯೂಷನ್ ಬರೆಯುವಂತ ಸಂದರ್ಭದಲ್ಲಿ ಅದನ್ನೆಲ್ಲ ಕೂಡ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಕೂಡ ಶ್ಲಾಘನೆ ಮಾಡಿರ್ತಕ್ಕಂಥ ವಿಚಾರ. ಅಷ್ಟೇ ಅಲ್ಲ, ಅವರು ಈ ಸೌತ್ ಬ್ಯೂರೋ ಕಮಿಷನ್ ಅಂತ ಹೇಳಿ 1917ರಲ್ಲಿ ಈ ದೇಶಕ್ಕೆ ಬರುತ್ತೆ. ಮೊಟ್ಟ ಮೊದಲ ಬಾರಿಗೆ ಅವರು ಎಲ್ರಿಗೂ ಕೂಡ ವೋಟ್ ಕೊಡಬೇಕು, ಹಕ್ಕುಗಳು ಕೊಡಬೇಕು ಅಂತ ಹೇಳಿ ಅವರು ಸೌತ್ ಬ್ಯೂರೋ ಕಮಿಷನ್ ಮುಂದೆ ಹೇಳ್ಕೊಂಡ್ ಬರ್ತಾರೆ. ಒಂದು. ಎರಡನೇದು ಬಹಳ ಪ್ರಮುಖವಾಗಿ ಸೈಮನ್ ಕಮಿಷನ್ ಬರುತ್ತೆ ಈ ದೇಶಕ್ಕೆ 1927ರಲ್ಲಿ. ಈ ದೇಶದಲ್ಲಿ ಬಡತನ ಇದೆ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡ್ಬಂದ್ರು. ಇದೆಲ್ಲ ದೊಡ್ಡ ಚರಿತ್ರೆ. ಅವ್ರು ಹೇಳ್ಕೊಂಬರ್ತಾರೆ. ನಾನು ಬುಕ್ಗಳಲ್ಲಿ ಇಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಹೇಳಿ ನಾನು ಮುಗಿಸ್ತೀನಿ. ಜಾಸ್ತಿ ಹೇಳಕ್ ಹೋಗಲ್ಲ. ನಮ್ಮ ಸದಾಶಿವಣ್ಣವರಿಗೆ, ಇವರೆಲ್ಲರೂ ಕೂಡ ಬಹಳ ಪ್ರಮುಖವಾಗಿ ನೋಡಿ, ಬಾಬಾ ಸಾಹೇಬರಿಗೆ ನೀವು ಹಿಂದೂ ಧರ್ಮ ಬಿಡ್ತಾ ಇದ್ದೀರಾ ಅಂತ ಹೇಳಿ ಹೈದರಾಬಾದ್ ನಿಜಾಮ ಬಂದು, ನೋಡಿ ಅಂಬೇಡ್ಕರ್, ನೀನು ಹಿಂದೂ ಧರ್ಮ ಬಿಡ್ತಾ ಇದೀಯಾ, ನಾನು 500 ಕೋಟಿ ರೂಪಾಯಿಗಳನ್ನ ನಿಮ್ಗೆ ಕೊಡ್ತೀನಿ, ನೀವು ಬಂದ್ಬಿಡಿ ಇಸ್ಲಾಂ ಧರ್ಮಕ್ಕೆ ಬಂದ್ಬಿಡಿ ಅಂತಾರೆ. ನಿಮ್ಗೆ ಗೊತ್ತಿದೆ ಆವತ್ತು 500 ಕೋಟಿ ಅಂದ್ರೆ ಇವತ್ತು 500 ಲಕ್ಷ ಕೋಟಿ ಅದರ ಹೊರತು. ಅವ್ರು ಹೋಗ್ಲಿಲ್ಲ. ನೋಡಿ ಎಂತ ದೇಶಭಕ್ತರವರು ಅಂತ. ಯಾಕಿದನ್ನ ಹೇಳಿದ್ದು ಅಂತ ಹೇಳಿದ್ರೆ, ಹೈದರಾಬಾದ್ ನಿಜಾಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾಗ ಪಾಕಿಸ್ತಾನ ಸಪೋರ್ಟ್ ಮಾಡಿದ್ರು. ಇವ್ರು ನಮ್ಮ ದೇಶ ಅಂದ್ರೆ ನೋಡಿ, ನಾವು ಗೊಲ್ಪಲ್ಲಿ ಇಲ್ಲಿ ಮುಳಬಾಗ್ಲಿದ್ದು ನಾವೆಲ್ಲ ಈ ಮಣ್ಣಿನ ಮಕ್ಕಳು ನಾವು. ಅವ್ರು ಯಾವತ್ತೂ ರಾಜಿ ಆಗ್ಲಿಲ್ಲ ಬಂಧುಗಳೇ. ಅದೊಂದು ಅದ್ಭುತವಾದಂತ ವಿಚಾರ. ಎರಡನೇದು ಬಹಳ ಪ್ರಮುಖವಾಗಿ ಏನ್ ಹೇಳ್ತಾರೆ, ಇವರೆಲ್ಲರೂ ಕೂಡ
ನೋಡಿ 1956ರಲ್ಲಿ ಡಿಸೆಂಬರ್ 6ನೇ ತಾರೀಕು ಇವರು ಎಕ್ಸ್ಪೈರ್ಡ್ ಆಗ್ತಾರೆ. ಅದು ಮೊದಲು ಒಂದೇನು ಅಂದ್ರೆ ಗಾಂಧೀಜಿಯವ್ರನ್ನ ನಾಥೂರಾಮ್ ಗೂಡ್ಸೆ ಅಂತಕ್ಕಂಥವ್ರು 1948ರಲ್ಲಿ ಕೊಲೆ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಆಗ ತುಂಬಾ ದುಃಖ ಪಡ್ತಾರೆ ನೋಡಿ. ಸೈದ್ಧಾಂತಿಕವಾಗಿ ಅವರ ಭಿನ್ನಾಭಿಪ್ರಾಯಗಳಿರ್ಬೋದು ಗಾಂಧೀಜಿಗೆ ಮತ್ತು ಅಂಬೇಡ್ಕರ್ ಅವರಿಗೆ. ಆ ಕೊಲೆ ಆದಾಗ ತುಂಬಾ ನೋವು ಪಟ್ಕೊಳ್ತಾರೆ. ಈ ವಿಷಯವನ್ನ ತಿಳಿಸಿದ್ ಯಾರು ಅಂದ್ರೆ RSS ನ ಸಂಸ್ಥಾಪಕರಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಫೋನ್ ಮಾಡ್ತಾರೆ. ಅವರು ಡೆಲ್ಲಿಲಿ ಇರ್ತಾರೆ. ಈ ತರ ಸಮಸ್ಯೆ ಆಗಿದೆ, ತುಂಬಾ ದುಃಖ ಪಡ್ತಾರೆ. ಗಾಂಧೀಜಿ ನೆತ್ತಲ್ಲ ಮಾಡಿದ ಅದು ಮಹಾರಾಷ್ಟ್ರದ ಚಿದ್ಭಾವನಾ ಬ್ರಾಹ್ಮಣಕ್ಕೆ ಸೇರಿದಂತ ಈ ನಾಥೂರಾಮ್ ಗೂಡ್ಸೆ ನಮ್ಮ ರಾಜ್ಯದವನೇ ಕೊಲೆ ಮಾಡ್ಬಿಟ್ರಲ್ಲ, ತುಂಬಾ ನೋವನ್ನು ಪಡ್ತಾರೆ ಗಾಂಧೀಜಿ ಕೊಲೆ ಮಾಡಿದಾಗ. ನೋಡಿ ಎಷ್ಟು ಇದು ದೇಶಭಕ್ತಿ ಅಲ್ವಾ. ಇಷ್ಟೇ ಅಲ್ಲ, ಗೋಳಂಕ ಅವರು ಒಂದು ವಿಷಯ ಹೇಳ್ತಾರೆ ನೋಡಿ, ಬಾಬಾ ಸಾಹೇಬ್ರೆ, ಅಂಬೇಡ್ಕರ್ ಅವ್ರೆ, ನಾನು RSS ಆಗಿದ್ರು ಕೂಡ ನೋಡಿ ಗಾಂಧೀಜಿ ಕೊಲೆ ನಾನಿಲ್ಲ, ನನ್ನ ಪಾತ್ರ ಏನಿಲ್ಲ, ಅವನಿಗೂ ನನಗೂ ಸಂಬಂಧ ಇಲ್ಲ. ಪಟೇಲ್ರು ಹೋಗಿ ಅದನ್ನ ಹೌಸಲ್ಲಿ ಮಾತಾಡ್ತಾರೆ. ಇದಲ್ವಾ ರಾಷ್ಟ್ರಭಕ್ತಿ? ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ, ಎಷ್ಟು ವಿಚಾರಗಳು ನೋಡಿ. ರಾಜಿನೇ ಆಗ್ಲಿಲ್ಲ ಅವ್ರ ಜೀವನದಲ್ಲಿ. ವೈಸ್ರಾಯ್ ಕೌನ್ಸಿಲ್ ಅಲ್ಲಿ, ವೈಸ್ರಾಯ್ ಕೌನ್ಸಿಲ್ ಅಂದ್ರೆ ತಮಾಷೆ ಅಲ್ಲ, ಬ್ರಿಟಿಷ್ ರಾಣಿ ಇದ್ರಲ್ಲಿ 1942ರಿಂದ 46ರವರೆಗೆ ಕೂಡ ನೋಡಿ, ಇಂಧನ ಖಾತೆ, ನೀರಾವರಿ ಖಾತೆ, ಲೋಕೋಪಯೋಗಿ ಖಾತೆ, ಕಾರ್ಮಿಕ ಖಾತೆ, ಆಮೇಲೆ ಸುಮಾರು ಖಾತೆಗಳನ್ನ, ಮೈನಿಂಗ್ಸ್, ಈ ತರ ಸುಮಾರು ಎಲ್ಲ ಕೂಡ, ಗಣಿ ಖಾತೆ ಎಲ್ಲ ಮಾಡ್ತಾರೆ. ಇಡೀ ಇಂಗ್ಲೆಂಡ್ ದೇಶನ ನಿಬ್ಬೆರಗಾಗತ್ತೆ ಅವ್ರು. ಏನ್ರಿ ಇವ್ರ ಅದ್ಭುತ ಅಂತ. ಇದೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ಇನ್ನು 1 ನಿಮಿಷದಲ್ಲಿ ಮುಗಿಸ್ತೇನೆ. ಅಮೆರಿಕ ದೇಶದ ಟ್ರೂಮನ್ ಅಂತಕ್ಕಂಥ, ಅಮೆರಿಕ ದೇಶ ಅಂದ್ರೆ ನಿಮ್ಗೆ ಗೊತ್ತಿದೆ, ವಿಚ್ ಇಸ್ ಅ ವೆರಿ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿ ಇನ್ ದ ವರ್ಲ್ಡ್. ನಿಮ್ಗೆ ಗೊತ್ತಿದೆ, ಅವ್ರ ಮಾತು ಕೇಳಿಲ್ಲ ಅಂದ್ರೆ ನಾಳೆನೇ ಯುದ್ಧ, ಪ್ರಪಂಚ ಯುದ್ಧ. ಅಷ್ಟು ಅಡ್ವಾನ್ಸ್ಡ್ ಕಂಟ್ರಿ ಅಮೆರಿಕ ದೇಶದ ಅಧ್ಯಕ್ಷರು ಇವ್ರನ್ನ ವೈಟ್ ಹೌಸ್ಗೆ ಊಟಕ್ಕೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಆಗ ಹೇಳ್ತಾರೆ, ನಾನು ಬಂದಿರೋದು ನಮ್ಮ ಭಾರತ ದೇಶದ ಸಮಸ್ಯೆಗಳನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇವನ, ನಿಮ್ಮ ವೈಟ್ ಹೌಸ್ ಬರಲ್ಲ ಅಂತ ಹೇಳಿದ್ರೆ. ಏನು ವೈಟ್ ಹೌಸ್ ಸಮಸ್ಯೆನ? ಈ ದೇಶದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಕೊಡೋದಲ್ಲಿ ಇನ್ಯಾರಿಗೂ ಕೊಡಲ್ಲ ಅಲ್ಲಿ. ನೋಡಿ, ಇದೆಲ್ಲ ಒಂದ್ ಕಡೆ ಇದ್ರೆ, ಚರ್ಚಿಲ್ ಅಂತ ಒಬ್ರು ಇರ್ತಾರೆ, ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿಗಳು, ಅವ್ರು ಇನ್ವೈಟ್ ಮಾಡ್ತಾರೆ, ಹೋಗಲ್ಲ ಇವರೆಲ್ಲರೂ ಕೂಡ. ಇಷ್ಟೆಲ್ಲ ವಿಷಯಗಳನ್ನ ಯಾಕೆ ನಿಮ್ಗೆ ಕೋಡ್ ಮಾಡಿದಂದ್ರೆ, ಅಂತ ಮಹಾನ್ ಚೇತನ ಒಬ್ಬರಿಗೆ ಅವ್ರಿಗೆ ಸಂವಿಧಾನವನ್ನ ಬರೀಲಿಲ್ಲ. ಸಂವಿಧಾನ ಬರೀಬೇಕು ಅಂತ ಹೇಳಿದ್ರೆ ನೋಡಿ, ಹತ್ರ 3 ವರ್ಷ ಬೇಕಾಯ್ತು ಸಂವಿಧಾನ ಬರೀಲಿಕ್ಕೆ. ದೊಡ್ಡ ಮಹಾವೃಕ್ಷ ಬರೆದು ಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ನಾನು ಬಂಧುಗಳೇ, ಬಹಳ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಮುಗೀತು, ಇನ್ನು ಕೊನೆಯದಾಗಿ ಕೇಳಿಸ್ಕೊಂಬಿಡಿ. ಲಾಸ್ಟ್ ಅಲ್ಲಿ ಇವರು ಧರ್ಮಕ್ಕೆ, ಇನ್ನು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಕೇಳಿಸ್ಕೊಳ್ಳಿ, ಎಲ್ಲ ಕೂಡ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದ್ದಾವೆ. ನಾನು ಸುಮಾರು 100-200 ಗ್ರಂಥಗಳನ್ನ ಓದಿ ಬರುವುದು. ಲಾಸ್ಟ್ ಅಲ್ಲಿ ಡಿಸೆಂಬರ್ 6ನೇ ತಾರೀಕು ಮಲಗಿರ್ತಾರೆ. ಬುದ್ಧ ಅಂಡ್ ಧಮ್ಮ ಅನ್ನುವಂತ ಗ್ರಂಥನ ಇಲ್ಲಿ ಇಟ್ಕೊಂಡು ಸತ್ತೋಗ್ತಾರೆ. ನೋಡಿ, ನೀವೆಲ್ಲ ಇಲ್ಲಿ ತುಂಬಾ ಓದ್ಕೊಂಡಿದ್ದೀರಾ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತ್ ಧರ್ಮ, ಸಿಖ್ ಧರ್ಮ, ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ, ಬೋಧಿಸತ್ವ ಆಗ್ತಾರೆ. ಬುದ್ಧನನ್ನ ಯಾಕೆ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ, ಬುದ್ಧ ನಾನು ಎಲ್ಲಿ ಕೂಡ ದೇವರು ಅಂತ ಹೇಳಲಿಲ್ಲ, ನಾನು ಇನ್ಮೇಲೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿಲ್ಲ. ಅದಕ್ಕೆ ಆ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಅದೊಂದು ಮೆಸೇಜ್ ಕೊಟ್ಟಿದ್ದಾರೆ. ಇನ್ನ ಒಂದು 20-30 ವರ್ಷ ಹೆಚ್ಚಿಗೆ ಬದುಕ್ತಾ ಇದ್ರು. ಹೆಣ್ಣು ಮಕ್ಕಳಿಗೋಸ್ಕರ ಇವತ್ತೇನ್ ರಿಸರ್ವೇಶನ್ ಬರ್ತಾ ಇದೆ, ಮುಳ್ಬಾಗಿ ಡಿಲಿಮಿಟೇಷನ್ ಆಗ್ತಾ ಇದೆ ಮುಂದೆ, ಅದಕ್ಕೆಲ್ಲ ಯಾರ ಕಾರಣಕರ್ತರು ಅಂದ್ರೆ 1946ರಿಂದ 51ರವರೆಗೆ 5 ವರ್ಷಗಳ ಕಾಲ ಈ ದೇಶದ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ವಿದ್ಯಾಭ್ಯಾಸ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಇನ್ನೊಂದು 1000 ಇದಾವೆ, ಎಲ್ಲರಲ್ಲಿ ಕೂಡ ಅವರಿಗೆ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ಮೊಟ್ಟ ಬಾರಿಗೆ ನೆಹರು ಮೇಲೆ ಒತ್ತಡನ ತರ್ತಾರೆ. ಬ್ರಿಟಿಷ್ ಗೌರ್ಮೆಂಟ್ ಇರ್ತಾರೆ ಈಗ. ಆದ್ರೆ ಅವತ್ ಯಾರು ಕೂಡ ಒಪ್ಕೊಳ್ಳಿಲ್ಲ. ಬೇಸತ್ತು ಲಾ ಮಿನಿಸ್ಟರ್ ಆಗಿರ್ತಾರೆ ಸೆಂಟ್ರಲ್ ಅಲ್ಲಿ. ನೆಹರು ಹೇಳ್ತಾರೆ, ಪದೇ ಕೇಳಲ್ಲ. ಆ ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ರು, ರಿಸೈನ್ ಮಾಡ್ತಾರೆ 1950ರಲ್ಲಿ. ನನಗೆ ನಿನ್ನ ಮಿನಿಸ್ಟರ್ ಪೋಸ್ಟೇ ಬೇಡ, ಹೆಣ್ಣು ಮಕ್ಕಳಿಗೆ ಈ ಕೆಲಸ ಆಗಿಲ್ಲ ಅಂತೇಳಿ ಆಚೆ ಬರ್ತಾರೆ. ನಮ್ಗೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ, ಒಂದು ಮಾತು ಹೇಳ್ತಾರೆ. ಲಾಸ್ಟ್ ಅಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ, ನವೆಂಬರ್ 25ನೇ ತಾರೀಕು ಸಾಯಂಕಾಲ ತುಂಬಾ ನಗ್ತಾ ಇದ್ದಾರೆ. 2-3 ಸಲ ಅವ್ರು ನಗ್ದಿದ್ದು ಅವ್ರ ಜೀವನದಲ್ಲಿ. ಆ ಒಂದು ಸಲ ನಗ್ದಾಗ ನಾನಕ್ ಚಂದ್ರ ರತ್ತು ಅಂತ ಅವ್ರ ಪರ್ಸನಲ್ ಸೆಕ್ರೆಟರಿ ಒಬ್ರು ಇರ್ತಾರೆ. ಸರ್, ನೀವು ಬಹಳ ಸೀರಿಯಸ್, ಬಾಬಾ ಸಾಹೇಬ್ರು ತುಂಬಾ ಕೋಪಿಷ್ಟ್ರು, ಯಾಕೆ ಸರ್ ಇವತ್ತು ನಗ್ತಾ ಇದ್ದೀರಂತ. ರತ್ತು, ಫ್ರಮ್ ಟುಮಾರೋ ನೋಡಿ, ಎದಕ್ಕೆ ಹೇಳೋದು, ಫ್ರಮ್ ಟುಮಾರೋ ಆಲ್ ದಿ ರಾಜಾಸ್ ವಿಲ್ ಕಮ್ ಡೌನ್ ಟು ದಿ ಸ್ಟ್ರೀಟ್ಸ್ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ರತ್ತು,
From tomorrow, all Rajas of the country, they will come down to the states. Those who are the people of the states, they will take place the Rajas ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ. ಹೊರತು ಆ ಸಂವಿಧಾನ ಯಾಕೆ ನಾನು ನನ್ನ ಆಯುಷ್ ಎಲ್ಲ ಹೋಯ್ತು ಇದರಲ್ಲಿ ಅಂದ್ರೆ, ಈ ದೇಶದ ರಾಜ, ಈ ಪಾರ್ಲಿಮೆಂಟ್, ಈ ವಿಧಾನಸಭೆ ಇರ್ತಕ್ಕಂಥ ಮುಖ್ಯಸ್ಥರು ಶ್ರೀಮಂತರ ಮನೆಯಿಂದ ರಾಣಿ ರಾಜರ ಮನೆಯಿಂದ ಹೋಗ್ತಾ ಇದ್ರು. ಆದ್ರೆ ಇವತ್ತು ನಾನು ಮಾಡಿರುವಂತ ಸಂವಿಧಾನ ನಾಳೆ ಬೆಳಗ್ಗೆ ಹೊತ್ತು ಸೂರ್ಯ ಉಗ್ಬೇಕು, ಅದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮುಂಜಾನೆ ಆಗ್ಬೇಕು ಬೆಳಗ್ಗೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಪಾರ್ಲಿಮೆಂಟ್ ಇದನ್ನ ಸಬ್ಮಿಟ್ ಮಾಡ್ತೀನಿ ಬೆಳಗ್ಗೆ ಹೌಸಲ್ಲಿ. ನಾಳೆಯಿಂದ ಈ ಮೂಲೆಯಲ್ಲಿ, ಪ್ರತಿ ಮೂಲೆಯಲ್ಲಿ ಇರ್ತಕ್ಕಂಥ ಕುಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿ ಬಡವನು ಕೂಡ ಈ ಪಾರ್ಲಿಮೆಂಟ್ ಅಲ್ಲಿ ಯಾರು ಕುತ್ಕೋಬೇಕಂತ ಡಿಸೈಡ್ ಮಾಡ್ತಕ್ಕಂಥ ಶಕ್ತಿ ಆ ಬಡವನಿಗೆ ಏನು ಗೊತ್ತಿಲ್ಲದೆ ಅವನಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ರತ್ತು ಜೊತೆ ಮಾತಾಡ್ತಾರೆ. ಇದನ್ನ ಬಂಧುಗಳೇ, ಇಲ್ಲಿ ನಮ್ಮ ರೈತರಿದ್ದಾರೆ, ರೈತರಿಗೆ ಒಂದು ಮೆಸೇಜ್ ಅನ್ನ ಕೊಡ್ತೀನಿ. 15,7635 ಡಿಬೇಟ್ಗಳು ಬರ್ತವೆ. ಅಲ್ಲಿ 115 ದಿನಗಳು ಇಂಟು ಡಿವೈಡೆಡ್ ಬೈ ಎಸ್ ಗಂಟೆಗಳು, ಅಷ್ಟು ಡಿಬೇಟ್ ಅಲ್ಲಿ ಈ ದೇಶದ ಮಹಾನ್ ವೃಕ್ಷ ಅಷ್ಟಿರ್ತಾರೆ ಬುದ್ಧಿಜೀವಿಗಳು. ಎಲ್ರಿಗೂ ಕೂಡ ಒಂದು ರೆಸ್ಪಾನ್ಸ್ ಅನ್ನ ಕೊಡಬೇಕು. ಆಗ ಹೇಳ್ತಾರೆ 4-5 ವಿಷಯಗಳು ಮಾತ್ರ ಹೇಳ್ತೀನಿ ಸರ್. ಒಂದು ಅವತ್ತು, ಯಾಕಂದ್ರೆ ಪ್ರತಿ ಬಿಲ್ಲು ಕೂಡ 448 ಆರ್ಟಿಕಲ್ಸ್ ಏನಿದಾವೆ, ಒಂದೊಂದು ಕೂಡ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರಬೇಕಂದ್ರೆ ಬಿಲ್ಲಲ್ಲಿ ಪಾಸ್ ಆಗ್ಬೇಕು, ಎಲ್ಲರೂ ಅನುಮೋದನೆ ಆಗ್ಬೇಕು. ಗ್ರಾಮ ಪಂಚಾಯತಿಗೆ ಎಷ್ಟು ಮೆಜಾರಿಟಿ ಬರುತ್ತೆ ಆ ತರ ಅಲ್ಲಿ ಮೆಜಾರಿಟಿ ಕೊಡಬೇಕು. ಆ 3-4 ಮಾತ್ರ ಹೇಳ್ತೀನಿ. ಅವ್ರು ಹೇಳ್ತಾರೆ ನೋಡಿ, ಅದಕ್ಕೆ ಬಡತನ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಹಸಿವು ಗೊತ್ತಿತ್ತು, ಈ ದೇಶದ ಸಮಸ್ಯೆಗಳು ಗೊತ್ತಿತ್ತು. ಈ ದೇಶದಲ್ಲಿ ಹುಡ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಇನ್ಸೂರೆನ್ಸ್ ಇರಬೇಕು ಅಂತೇಳಿ ಅವರು ಮೊಟ್ಟ ಮೊದಲ ಬಾರಿಗೆ ಬಿಲ್ಲಲ್ಲಿ ಹೇಳಿದ್ರು. ಇವ್ರು ಹೇಳಿದಂಥ ವಿಷಯನ ಬಿಲ್ ಬಿದ್ದೋಗ್ಬಿಡುತ್ತೆ. ಅಲ್ಲಿ ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್ ಇರಬೇಕು ಅಂತೇಳಿ ಅದು ಸರ್ಕಾರ ನಡೆಸಬೇಕು ಅಂತ. ಎರಡನೇದು, ಈಗ ಇವ್ರು ಇದ್ದಾರೆ, ಕೆಲವರು ಇದ್ದಾರೆ ಅಂತ ಇಟ್ಕೊಳ್ಳಿ, ಇವರು 10,000 ಎಕರೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ, ನಮ್ಗೆ 1 ಎಕರೆ ಸಿಗಲ್ಲ. ಈ ಭಾರತ ಇತಿಹಾಸದಲ್ಲಿ ಈ ಬಿಲ್ಲಲ್ಲಿ ನಾನೊಂದು ಕೊಡ್ತಾ ಇದ್ದೀನಿ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ 1 ಎಕರೆ ಜಮೀನು ಇರಬೇಕು. ಇದು ನೀವು ಸಾಧ್ಯವಾದಷ್ಟಿದ್ದನ್ನೇ ವ್ಯವಸಾಯವನ್ನ ಇಂಡಸ್ಟ್ರಿ ಮಾಡಿ ಅಂತ ಅವತ್ತು ಹೇಳಿದ್ರು. ಯಾವ ಮಾಡಲ್ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ಅವತ್ತು ಕೇಳಿದ್ರು ಹೌಸಲ್ಲಿ, ಯಾವ ಮಾಡಲ್ ಮೇಲೆ ಮಾಡ್ಬೇಕು ಅಂತ ಹೇಳಿದ್ರೆ, ರಷ್ಯಾದಲ್ಲಿ ಲೆನಿನ್ ಇದ್ರು, ದೇಶದ ಪ್ರೆಸಿಡೆಂಟ್ ಇದ್ರು, ಪ್ಲಾನಿಂಗ್ ಕಮಿಷನ್ ಮಾಡಿದ್ರು ರಷ್ಯಾಗೆ. ಆ ಮಾಡಲ್ ಮೇಲೆ ಕಲೆಕ್ಟಿವ್ ಬೇಸಾಯ ಇದೆ, ಅಗ್ರಿಕಲ್ಚರ್ ಅಂತ ಕರಿತೀವಿ, ಸಾಮೂಹಿಕವಾಗಿರ್ತಕ್ಕಂಥ ಬೇಸಾಯ ಮಾಡೋಣ. ಅವ್ರು ರಷ್ಯಾದವ್ರು ನಮ್ಗಿಂತ ಅಡ್ವಾನ್ಸ್ ಆಗಿದ್ದಾರೆ. ನೋಡಿ, ಈ ವೇದಿಕೆ ಮುಖಾಂತರ ಇನ್ನೊಂದು ತರಿಸ್ತೀನಿ. ನಮ್ಮ ಭಾರತ ದೇಶದಲ್ಲಿ 40 ಮೂಟೆ 40 ಕ್ವಿಂಟಾಲನ್ನ ಬೆಳೀತಾರೆ. ರಾಗಿನಾಗಿರ್ಬೋದು, ಭತ್ತ ಆಗಿರ್ಬೋದು 50 ಕ್ವಿಂಟಾಲ್ ಮಾಡ್ತಾರೆ. ಜಪಾನ್ ಅಂತ ಸಣ್ಣ ದೇಶ, ಇಂಗ್ಲೆಂಡ್ ಅಂತ ಸಣ್ಣ ದೇಶ, ಫ್ರಾನ್ಸ್, ಅಮೆರಿಕಾ, ರಷ್ಯಾ 400-500 ಕ್ವಿಂಟಾಲ್ ಅನ್ನ ಬೆಳೀತಾರೆ ಅವರು. ಇದು ಬಯೋಟೆಕ್ನಾಲಜಿ. ಈ ಮಾತನ್ನ ಆವತ್ತು ಹೇಳಿದ್ರು. ಇವತ್ತೇನು ಡಿಲಿಮಿಟೇಷನ್ ಬರ್ತಾ ಇದೆ ಮುಳಬಾಗಿಲಿಗೆ, ಇದನ್ನ ಆವತ್ತು ಮಾತಾಡಿದ್ರು. ಇವತ್ತೇನು ಓಟ್ ಹಾಕ್ತಾ ಇದೀವಿ, ಇದು ಆವತ್ತೇ ಅವರು ಮಾತಾಡಿದ್ರು. ಇದನ್ನೆಲ್ಲ ಕೂಡ ಇಷ್ಟೆಲ್ಲ ಇದ್ರೆ ಅವ್ರು ಸತ್ತೋಗ್ತಾರೆ. ನನ್ನ ಹತ್ರ ಡಾಕ್ಯುಮೆಂಟ್, ಅವ್ರ ಬ್ಯಾಂಕ್ ಪಾಸ್ಬುಕ್ ಇದೆ, ಜೆರಾಕ್ಸು. ಬರೋಡ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 7 ರೂಪಾಯಿ ಇದೆ ಅವ್ರ ಅಕೌಂಟಲ್ಲಿ. ಅವ್ರು ಸತ್ತೋದಾಗ 7 ರೂಪಾಯಿ. ಅವ್ರ ಹತ್ರ ಡೆಲ್ಲಿ ಅವ್ರ ನಿವಾಸದಲ್ಲಿ ಹುಡುಕಾಡಿದ್ರೆ 300 ರೂಪಾಯಿ ಇದೆ ಅವರಲ್ಲಿ. ಕೊನೆಗೆ ಇವ್ರಿಗೆಲ್ಲ ಗೊತ್ತಿದೆ, ಫ್ಲೈಟ್ಗೆ ಪಾರ್ಥಿವ ಶರೀರವನ್ನ ಬಾಂಬೆಗೆ ತರಲಿಕ್ಕೆ ಅವ್ರ ಹತ್ರ ಕಾಸಿಲ್ಲ. ಏನು ದುರದೃಷ್ಟ, ಈ ದೇಶದ ದುರದೃಷ್ಟ. ಇಷ್ಟೆಲ್ಲ ಆದ್ಮೇಲೆ ಬಂಧುಗಳೇ, ಯಾಕೆ ನಾನು ಇಷ್ಟು ಹೇಳಿದ್ದು ಅಂತ ಹೇಳಿದ್ರೆ, ಒಬ್ಬರಿಗೆ ಬರೆದಿಲ್ಲ ಸಂವಿಧಾನ, ಎಕ್ಸೆಪ್ಟ್ 448 ಆರ್ಟಿಕಲ್ಸ್ ಅಲ್ಲಿ ಒಂದೇ ಒಂದು ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಅದು ಯಾವುದು ಅಂದ್ರೆ ಆರ್ಟಿಕಲ್ 17 ಮಾತ್ರ ಅವರು ಸ್ವಂತಕ್ಕೆ ಬಳಸ್ಕೊಳ್ತಾರೆ. ಆ 17 ಏನು ಅಂತ ಹೇಳಿದ್ರೆ, ಯಾವುದೇ ಈ ಭಾರತ ದೇಶದಲ್ಲಿ ಅಸ್ಪೃಶ್ಯತೆ ಇರಬಾರ್ದು ಅಂತೇಳಿ ಒಂದೇ ಒಂದು ಬಳಸ್ಕೊಂಡ್ರು. ಇದೇನಂತ ತಪ್ಪಿದ್ಯಾ? ಅಸ್ಪೃಶ್ಯತೆ ಗೊತ್ತಲ್ಲ. ನಾನು ಎಷ್ಟೇ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಂಡ್ರು ಕೂಡ ಆಚೆ ಇಟ್ಬಿಡ್ತಾರೆ. ಎಷ್ಟು ನೋವಾಗುತ್ತೆ. ಇದು ಬೇಡ ಅಂತ ಹೇಳಿದ್ರಲ್ಲ, ನಾವೆಲ್ಲರೂ ಒಂದೇ ಜೊತೆಯಾಗಿ ಸಾಮರಸ್ಯವಾಗಿ ಹೀಗಿದ್ದಾರಲ್ಲ, ನಾವು ಈ ತರ ಇರೋಣ ಅಂತ ಹೇಳಿ ಅವತ್ತು ಮಾಡಿದ್ದು. ಸೊ ಬಂಧುಗಳೇ, ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಇವ್ರು ನಾನು ಹೋದ್ಮೇಲೆ ತುಂಬಾ ಮಾತಾಡ್ತಾರೆ. ಇದು ಸಮುದ್ರ ಇದ್ದಂಗೆ. ನನ್ನ ಹತ್ರ ವಾಲ್ಯೂಮ್ಸ್ ಇದಾವೆ. ಅವ್ರನ್ನ ಬಿಟ್ಟು ಸುಮಾರು 100,000 ನನ್ನ ಹತ್ರ ಬುಕ್ಸ್ ಇದಾವೆ. ಅದನ್ನ ಬಿಟ್ಟು ಬಾಂಬೆಯಲ್ಲಿ 50,000 ಇದ್ದಾರೆ. ನಮ್ಮ ಜೀವನದಲ್ಲಿ ಓದ್ಲಿಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಒಂದು ಲಾಸ್ಟ್ ಅಲ್ಲಿ ಒಂದು ವಿಷಯ, ಒಂದು ಸಂವಿಧಾನವನ್ನ ಬರ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಾಗ್ತಾ ಇಲ್ಲ. 448 ಆರ್ಟಿಕಲ್ಸ್ ನ ಓದ್ಕೊಳ್ಳಿಕ್ಕೆ, ನಾವು ಜ್ಞಾಪಕ ಇಟ್ಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಪ್ರಪಂಚದ 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು. ಅವ್ರು ನಿದ್ದೆ ಮಾಡಿದ್ರು, ಊಟ ಮಾಡಿದ್ರು, ಯೋಚನೆ ಮಾಡಿ. ಒಂದು ಸೆಕೆಂಡ್ PC, ಒಂದು ಡಿಗ್ರಿ ಪಾಸ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಒಂದು PG ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಇಷ್ಟೆಲ್ಲ ಹೇಳ್ಕೊಂಡಿದ್ರೆ ಜಾಸ್ತಿ ಆಗ್ತವೆ ಅಂತೇಳಿ ಆದ್ರೂ ನನ್ನನ್ನು ಕರೆಸಿ, ವಿಶೇಷವಾಗಿ ನಮ್ಮ ವೆಂಕಟೇಶಣ್ಣವ್ರು ಕರೆಸಿದ್ರು. ವಿಶೇಷವಾಗಿ ಒಂದು ಟೀಮ್ ಇಲ್ಲಿ ಇದೆ ನೋಡಿ, ಇವರೆಲ್ಲ ನಮ್ಮ ಮನೆಗೆ ಬಂದ್ರು ಬರಬೇಕು ಅಂತ. ಖಂಡಿತ ನಾನು ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳ್ತಾ ಬಹಳ ಇವತ್ತು ಖುಷಿ ಆಗ್ತಿದೆ. ಎಲ್ಲ
ಈ ಊರಿನ ಎಲ್ಲ ದೊಡ್ಡವರಾಗಿರ್ಬೋದು, ಎಲ್ಲ ಮತಸ್ಥರೆಲ್ಲ ಜಾತಿಯವರೆಲ್ಲರೂ ಕೂಡ ಒಂದ್ ಕಡೆ ಸೇರಿ ಮಾಡ್ತಾ ಇದ್ದಾರೆ. ಇದು ಅದ್ಭುತ, ಇನ್ನೂ ಅದ್ಭುತ. ಲಾಸ್ಟ್ ಅಂಡ್ ಫೈನಲ್ ಬಾಬಾ ಸಾಹೇಬರು ಇವತ್ತಿಗೆ 111 ವರ್ಷಗಳಲ್ಲಿ ಒಂದು ಮಾತು ಹೇಳಿದ್ರು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರಿಗೆ, ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಜುಕೇಶನ್ ಕೊಡಿ ಅಂದ್ರು. ಅದು ಇವತ್ತು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಆ ಇಂಗ್ಲಿಷ್ ಮೀಡಿಯಂ ಯಾಕೆ ಅಂದ್ರೆ, ಎಲ್ಲರೂ ಕೇಳಿಸ್ಕೊಳ್ಳಿ ನೋಡಿ, ಇಲ್ಲಿ ನನ್ನ ಸ್ಟೂಡೆಂಟ್ಸ್ ತುಂಬಾ ಇದ್ದಾರೆ, ನಾನು ಎಲ್ರಿಗೂ ರೆಫರೆನ್ಸ್ ಮಾಡಿದೆ, ಅದು ಯಾರನ್ನ ಆಗಲಿ, ಯಾಕಂದ್ರೆ ನನ್ನ ಜಾತಿ ಇಲ್ಲ, ನನ್ನ ಜಾತಿಯಾಗಿ ಸುಮಾರು ವರ್ಷಗಳಾಯ್ತು ನನ್ನ ಬದಲಾವಣೆ ಆಗ್ಬಿಟ್ಟು. ನೋಡಿ ಎಲ್ರಿಗೂ ಹೇಳ್ತೀನಿ, ಇಂಗ್ಲಿಷ್ ಹೆಂಗೆ ಅಂದ್ರೆ ನೋಡಿ, ಸಿಂಹದ ಹಾಲು ಕುಡೀರಿ, ನೀವೆಲ್ಲರೂ ಕೂಡ ಸಿಂಹದ ಹಾಲು ಕುಡೀರಿ, ಗರ್ಜಿಸ್ತೀರ ನೀವು. ಬೇರೆ ಹಾಲು ಕುಡೀರಿ, ಇನ್ನೊಂಥರ ಆಗ್ತದೆ. ಇದಕ್ಕೆ ಯಾಕೆ ಅದನ್ನ 100 ವರ್ಷಗಳ ಹಿಂದೆ, 110 ವರ್ಷಗಳ ಹಿಂದೆ ಈ ಮಾತು ಹೇಳಿದ್ರು. ನಮ್ಮ ಜನಗಳೇ ಹೋಗಿ ಇದನ್ನು ಮಾಡಿದ್ರು, ಹೋಗಿ ನೀವೆಲ್ಲ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿ ಪ್ರಪಂಚದಲ್ಲಿ ಗುಲಾಮರಾಗಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಂತ ಅದು ಕೂಡ ಸ್ಪಷ್ಟವಾಗಿ ಹೇಳ್ತಾ, ಸರಿ ಇಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.